ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೋರ್ಟ್ಗೆ ನಿಜಕ್ಕೂ ಕೂಡ ಹೋಗಬೇಕಾಗಿರೋ ಭಾರ್ಗವಿ ಮಾವನನ್ನ ಕಾಪಾಡ್ಕೋಬೇಕು ಅನ್ನೋ ಮನಸ್ಥಿತಿಯಲ್ಲಿ ಹೋಗ್ತದಾಳೆ. ಆದರೆ ಭಾರ್ಗವಿಗೆ ಆಲ್ರೆಡಿ ಸೋಲಾಗಿದೆ. ಇಲ್ಲಿ GP ನಾನೇ ಗಂಗಾ ಅಂತ ಹೇಳಿ ಒಪ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದಾರೆ. ತನ್ನ ಜವಾಬ್ದಾರಿಯನ್ನ ಭಾರ್ಗವಿ ಮತ್ತು ಅರ್ಜುನ್ ಕೈಗೆ ಒಪ್ಪಿಸಿದ್ದಾರೆ. ಆದರೆ ಇದರ ನಡುವೆ ಭಾರಿ ಟ್ವಿಸ್ಟ್ ಸಿಗ್ತದೆ. ಕೋರ್ಟ್ಗೆ ಭಾರ್ಗವಿ ಅಪ್ಪನೇ ಎಂಟ್ರಿ ಕೊಟ್ಬಿಡ್ತಾರ ತನ್ನ ಮಗಳನ್ನ ಕಾಪಾಡೋದಕ್ಕೆ. ಏನಾಯ್ತು ಏನ್ಕತ್ತ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಸಿದ್ಧವಾಗಿ ನಿಂತ್ಕೊಂಡು ಬಿಡ್ತಾಳೆ ಗಾಯತ್ರಿ ದೇವಿ ಮುಂದೆ. ನನ್ನ ಮಾವನನ್ನ ಕಾಪಾಡ್ಕೋತೀನಿ, ನನ್ನ ತಂದೆ ಸಾವಿಗೆ ನಿಜವಾಗ್ಲೂ ಕೂಡ ನ್ಯಾಯ ಕೊಡಿಸ್ತೀನಿ, ನಿನ್ನ ಜೈಲಿಗೆ ಕಳಿಸ್ತೀನಿ, ಜನಗಳ ಸಾವಿಗೆ ಖಂಡಿತವಾಗ್ಲೂ ನ್ಯಾಯ ಸಿಗುತ್ತೆ ಅಂತ ಹೇಳಿ. ಆದರೆ ಅದು ಎಲ್ಲದಕ್ಕೂ ಕೂಡ ಮೀರಿದಂತಹ ಘಟನೆ ನಡೆದೇ ಬಿಡುತ್ತೆ. ಆ ಒಂದು ರೆಡ್ ಬುಕ್ಕನ್ನು ತೆಗೆದುಕೋಬೇಕು ಅನ್ನೋದು ಭಾರ್ಗವಿಯ ಪ್ಲಾನ್ ಆಗಿರುತ್ತೆ. ಅದೇ ಕಾರಣಕ್ಕೆ ಕಾಳಿ ಅವತಾರವನ್ನ ತಾಳಿ ಗೋಡೂನ್ಗೆ ಹೋಗಿ ರೆಡ್ ಬುಕ್ಕನ್ನು ತರಬೇಕು ಅಂತ ಅನ್ಕೋತಾಳೆ. ಅದೇ ವಿಷಯವನ್ನ ಅರ್ಜುನ್ ಜೊತೆ ಕೂಡ ಚರ್ಚೆ ಮಾಡ್ತಾಳೆ. ಆದರೆ ಅರ್ಜುನ್ ಯಾವಾಗ ಗಾಯತ್ರಿ ದೇವಿನೇ ಭಾರ್ಗವಿ ತಂದೆಯನ್ನ ಸಾಯಿಸಿದ್ದು ಅನ್ನೋ ವಿಷಯ ಗೊತ್ತಾಗುತ್ತೋ, ಭಾರ್ಗವಿ ಯಾಕೆ ಕಾಳಿ ಅವತಾರವನ್ನ ತಾಳಿದ್ಲು ಅನ್ನೋ ಒಂದು ವಿಷಯ ತಿಳಿಯುತ್ತೋ, ಆ ಕ್ಷಣ ಅವರು ತೀರ್ಮಾನ ಮಾಡೋದು ನನ್ನ ಮಾವನ ಸಾವಿಗೆ ನಾನು ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ. ಅದೇ ಕಾರಣಕ್ಕೆ ನಾನು ಕಾಳಿಯಾಗಿ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಇದನ್ನ ಬೃಂದ ಕೇಳಿಸ್ಕೊತಾಳೆ. ಅವಳ ತಂದೆ ಸಾವಿಗೆ ಗಾಯತ್ರಿ ದೇವಿ ಕಾರಣ ಆಗಿದ್ದಾರೆ ಅನ್ನೋ ಸತ್ಯ ಗೊತ್ತಾದ್ರೂ ಕೂಡ ಇಲ್ಲಿ ಬೃಂದ ಗಾಯತ್ರಿ ದೇವಿಗೆ ವಿಷಯವನ್ನ ತಲುಪಿಸ್ತಾರೆ. ಇದರಿಂದಾಗಿ ಅರ್ಜುನ್ ಏನು ಅಲ್ಲಿಗೆ ಹೋಗ್ತಾರೆ, ರೆಡ್ ಬುಕ್ ಅನ್ನ ತಗೊಂಡ್ಮೇಲೆ ಅರ್ಜುನ್ ಮೇಲೆ ಅಟ್ಯಾಕ್ ಆಗುತ್ತೆ. ಅರ್ಜುನ್ ಅನ್ನ ಲಾಕ್ ಮಾಡ್ತಾರೆ. ಇದರ ನಡುವೆ ಆ ಕಡೆ ಅರ್ಜುನ್ ಲಾಕ್ ಆಗ್ತಿದ್ದಾಗೆ ಗಾಯತ್ರಿ ದೇವಿ ಭಾರ್ಗವಿ ಮನೆಗೆ ಬಂದು ಭಾರ್ಗವಿ ಮತ್ತೆ JP ಮುಂದೆ ಕೇಕೆ ಹಾಕ್ತಾರೆ. ಅರ್ಜುನ್ ಅಭಿಮನ್ಯು ಅಷ್ಟೇನೆ, ಅವನು ಅರ್ಜುನ ಅಲ್ಲ. ಯಾಕಂದ್ರೆ ಚಕ್ರವ್ಯೂಹಕ್ಕೆ ಹೋಗೋದು ಗೊತ್ತು, ವಾಪಸ್ ಭೇದಿಸಿ ಬರೋದಕ್ಕೆ ಗೊತ್ತಿಲ್ಲ. ಹಾಗಾಗಿ ನಮ್ಮ ಒಂದು ಕೈಯಲ್ಲಿ ಬಂದಿ ಆಗಿದ್ದಾನೆ, ಅವನು ಉಳಿಬೇಕು ಅಂದ್ರೆ ನೀವು ಅಳಿಲೇಬೇಕಾಗತ್ತೆ. ಆ ರೆಡ್ ಬುಕ್ ಇಂದ ಅಲ್ವಾ ಇಷ್ಟೊಂದು ಹಾರಾಡ್ತಾ ಇದ್ದೆ ಭಾರ್ಗವಿ, ರೆಡ್ ಬುಕ್ ಕಥೆಯನ್ನೇ ಮುಗಿಸ್ಬಿಡ್ತೀನಿ ನಿನ್ನ ಮುಂದೆನೆ ಅಂತ ಹೇಳಿ ಆ ಒಂದು ರೆಡ್ ಬುಕ್ ಅನ್ನೇ ಸುಟ್ಟು ಭಸ್ಮ ಮಾಡಿಬಿಡ್ತಾರೆ ಗಾಯತ್ರಿ ದೇವಿ. ಈ ಕಡೆ ಆ ರೆಡ್ ಬುಕ್ ಭಸ್ಮ ಆಗ್ತಿದ್ದಾಗೆ ಭಾರ್ಗವಿಯ ಎಲ್ಲ ಆತ್ಮವಿಶ್ವಾಸ ಕೂಡ ಕುಸಿದು ಹೋಗ್ತದೆ. ಜೊತೆಗೆ ಅಲ್ಲಿ ಗಂಡನ ಒಂದು ಪರಿಸ್ಥಿತಿ ಕೂಡ ಆತಂಕದಲ್ಲಿದೆ. ಹಾಗಾಗಿ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇಲ್ಲಿ JP ಶಕ್ತಿ ಗಾಯತ್ರಿ ದೇವಿಯ ಕಾಲನ್ನ ಇಟ್ಕೊಂಡ್ ಬಿಡ್ತಾರೆ. ನನ್ನ ಮಗನನ್ನ ಬಿಟ್ಬಿಡಿ, ನೀವು ಹೇಳಿದಾಗೆ ಕೇಳ್ತೀನಿ, ಗಂಗಾ ಅಂತ ಒಪ್ಕೋತೀನಿ ಅಂತ. ಸರಿ, ಹಾಗಿದ್ರೆ ನೀನು ಗಂಗಾ ಅಂತ ಒಪ್ಕೋಬೇಕು, ನಿನ್ನ ಸೊಸೆಗೂ ಬುದ್ಧಿ ಹೇಳು, ನಾಳೆ ಕೋರ್ಟ್ಗೆ ಬಂದು ಆಕೆ ಕೂಡ ನನ್ನ ಕಾಲನ್ನ ಇಟ್ಕೋಬೇಕು ಅಂತ ಹೇಳಿ ಗಾಯತ್ರಿ ದೇವಿ ಕಂಡೀಷನ್ ಹಾಕ್ತಾರೆ. ಮಾವನ ಅನ್ನೇ ಕಾಲನ್ನ ಇಟ್ಕೊಳ್ಳೋದಕ್ಕೆ ಬಿಡಲಿಲ್ಲ ಭಾರ್ಗವಿ. ಬಟ್ ಗಂಗಾ ಮಾತ್ರ ತನ್ನ ಕೇಕೆಯನ್ನ ನಿಲ್ಲಿಸಿಲ್ಲ. ಇಲ್ಲಿ JPನೇ ಭಾರ್ಗವಿಯನ್ನ ಸುಮ್ಮನಿರು ಅಂತ ಹೇಳಿ ಸುಮ್ಮನಿರಿಸ್ತಿದ್ದಾರೆ. ಇದು ಯಾವುದನ್ನ ಕೂಡ ಭಾರ್ಗವಿಯಿಂದ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ, ಇದನ್ನ ಒಪ್ಕೊಳ್ಳೋಕೆ ಆಗ್ತಿಲ್ಲ. ಬಟ್ ಅವರ ಪರಿಸ್ಥಿತಿ ಒಪ್ಕೋಬೇಕು ಅನ್ನೋ ಹಾಗೆ ಮಾಡ್ತದ. ಹಾಗಿದ್ರೆ ಏನಿದೆಲ್ಲ? ನಿಜಕ್ಕೂ ಕೂಡ ಬೃಂದ ಗಾಯತ್ರಿ ದೇವಿ ಇಬ್ರು ಕೂಡ ಗೆದ್ದೇ ಬಿಟ್ರ ಭಾರ್ಗವಿ ಮುಂದೆ. ನ್ಯಾಯದ ಮುಂದೆ ಅನ್ಯಾಯ ಗೆದ್ದು ಬೀಗೆ ಬಿಡ್ತಾ ಕೇಕೆ ಹಾಕಿ ಬಿಡ್ತಾ ಅಂತ ಅನ್ಕೊಳ್ಳೇಬೇಕಾಗಿದೆ. ಯಾಕಂದ್ರೆ ಪರಿಸ್ಥಿತಿ ಆ ರೀತಿ ಇದೆ. ಇಲ್ಲಿ JP ಗಂಗಾ ಅಂತ ಹೇಳಿ ಒಪ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದಾರೆ. ಆ ಕಡೆ ಭಾರ್ಗವಿ ಕಣ್ಣೀರು ಹಾಕ್ತಿದ್ದಾಳೆ. ತನ್ನಿಂದ ಮಾವನನ್ನ ಬಿಡಿಸ್ಕೊಂಡು ಬರೋಕ್ಕಾಗ್ಲಿಲ್ಲ. ಇಷ್ಟು ದಿನ ಗಾಯತ್ರಿ ದೇವಿಯ ವಿರುದ್ಧ ಹೋರಾಡ್ತಿದ್ದಂತ ಆ ಒಂದು ಆತ್ಮವಿಶ್ವಾಸ ನನ್ನಲ್ಲಿಲ್ಲ ಅಂತ ಹೇಳಿ ಆಗ JP ಬಂದಿದ್ದೆ, ಅಳಬೇಡ ಭಾರ್ಗವಿ, ನಾನು ಮೊದಲೇ ಗೊತ್ತಿತ್ತು ಈ ರೀತಿ ಕುತಂತ್ರ ಮಾಡ್ತಾಳೆ ಗಾಯತ್ರಿ ದೇವಿ ಅಂತ. ಅದು ನಿಜ ಆಗಿದೆ ಅಷ್ಟೇ. ನಿನ್ನ ಪ್ರಯತ್ನವನ್ನ ನೀನು ಬಿಟ್ಟಿಲ್ಲ, ನೀನು ಖಂಡಿತವಾಗ್ಲೂ ನಿನ್ನ ಪ್ರಯತ್ನ ಪಟ್ಟಿದ್ಯಾ. ಬಟ್ ನನ್ನ ಹಣೆ ಬರ ಏನು ಮಾಡೋಕ್ಕಾಗಲ್ಲ, ನಾನು ಅನುಭವಿಸ್ಲೇಬೇಕಾಗಿದೆ ಇದೆಲ್ಲವನ್ನ ಕೂಡ. ಬಟ್ ನಿನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಕುಟುಂಬದ ಜವಾಬ್ದಾರಿಯನ್ನು ಕೊಟ್ಟು ನಾನು ಹೋಗ್ತಿದ್ದೀನಿ ಅಂತ ಹೇಳ್ತಾರೆ. ನಿಜಕ್ಕೂ ಹತ್ತು ಬಿಡ್ತಾಳೆ ಭಾರ್ಗವಿ. ತನ್ನ ತಂದೆ ಸ್ಥಾನದಲ್ಲಿ ನೋಡ್ತಿದ್ದಾಳೆ JPಯನ್ನ. ಅಪ್ಪನ್ನ ಕಳ್ಕೊಂಡಿದ್ದೆ, ಈಗ ಮಾವನ್ನ ಕಳ್ಕೋಬೇಕಾಗಿದ್ಯಾ ಅಂತ ಹೇಳಿ. ಹಾಗಂದ ಮಾತ್ರಕ್ಕೆ ಈ ಕ್ಷಣಕ್ಕೂ ಕೂಡ ನಾನು ಹೋರಾಟವನ್ನ ಬಿಟ್ಟಿಲ್ಲ, ಖಂಡಿತ ಹೋರಾಡ್ತೀನಿ ನಿಮಗೋಸ್ಕರ ಅಂತ ಹೇಳಿ ಈ ಕ್ಷಣಕ್ಕೂ ಕೂಡ ಭಾರ್ಗವಿ ತಿಳಿಸ್ತಿದ್ದಾರೆ. ಇದರ ನಡುವೆ ಬೆಳಿಗ್ಗೆ ಆಗ್ತದಾಗೆ JP ಕೋರ್ಟ್ಗೆ ಹೋಗಿ ಗಂಗಾ ಅಂತ ಒಪ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದಾರೆ. ಅತ್ತ ಕಡೆ ಅರ್ಜುನ್ನ ಬಿಡುಗಡೆ ಕೂಡ ಆಗಿದೆ. ಅರ್ಜುನ್ ಮತ್ತೆ ಭಾರ್ಗವಿ ಇಬ್ರು ಕೂಡ ಬರ್ತದ್ದಾಗಿ ತನ್ನ ಇಡೀ ಕುಟುಂಬದ ಜೊತೆ ಮಾತನಾಡಿದಂತ JP ಇನ್ನು ಮುಂದೆ ನನ್ನ ಸ್ಥಾನದಲ್ಲಿ ನಿಂತು ನನ್ನ ಕುಟುಂಬವನ್ನ ಭಾರ್ಗವಿ ಮತ್ತೆ ಅರ್ಜುನ್ ಇಬ್ರು ಕೂಡ ನೋಡ್ಕೋತಾರೆ ಅಂತ ಹೇಳಿ ತನ್ನ ಕುಟುಂಬದ ಜವಾಬ್ದಾರಿಯನ್ನ ಅವರಿಗೆ ವಹಿಸ್ಕೊಡ್ತಾರೆ. ಈ ಕಡೆ ಅರ್ಜುನ್ ನನ್ನ ತಂದೆಯನ್ನ ಬಿಡಿಸ್ಕೊಳ್ಳೋಕ್ ಆಗ್ತಿಲ್ಲ ಅಂತ ಸಂಕಟ ಪಡ್ತಿದ್ರೆ, ಮಾವನನ್ನ ಬಿಡಿಸ್ಕೊಳ್ಳೋಕ್ ಆಗ್ತಿಲ್ಲ ಅಂತ ಭಾರ್ಗವಿ ಸಂಕಟ ಪಡ್ತಿದ್ದಾಳೆ.
ಹಾಗಿದ್ರೆ ನಿಜಕ್ಕೂ ಭಾರ್ಗವಿ ಬಿಡಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ವಾ? ಖಂಡಿತ ಜೆ ಪಿ ಬಿಡುಗಡೆ ಆಗ್ತಾರೆ. ಬಟ್ ಜೆ ಪಿ ಬಿಡುಗಡೆ ಆಗಬೇಕು ಅಂದರೆ ಆ ಒಂದು ಸಾಕ್ಷಿ ಮತ್ತೆ ಭಾರ್ಗವಿ ಕೈಗೆ ಸೇರಬೇಕಾಗಿದೆ. ಹಾಗಿದ್ರೆ ಅಲ್ಲಿ ಸುಟ್ಟು ಹೋಗಿದ್ದು ನಿಜವಾದ ರೆಡ್ ಬುಕ್ ಅಥವಾ ಡೂಪ್ಲಿಕೇಟ್ ರೆಡ್ ಬುಕ್? ಆ ಒಂದು ರೆಡ್ ಬುಕ್ ಇನ್ನೂ ಕೂಡ ಗಾಯತ್ರಿ ದೇವಿ ಬಳಿನೇ ಇತ್ತ ಅಥವಾ ಆಲ್ರೆಡಿ ಅದು ಎಕ್ಸ್ಚೇಂಜ್ ಆಗಿತ್ತ? ಇಲ್ಲಿ ಬೃಂದಾ ಕೈಗೆ ಆಲ್ರೆಡಿ ಆ ರೆಡ್ ಬುಕ್ ಏನಾದರೂ ಸೇರಿ ಬೃಂದಾನೇ ಭಾರ್ಗವಿಗೆ ಸಹಾಯವನ್ನ ಮಾಡ್ತಾಳೆ ಅಪ್ಪನ ಸಾವಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ? ಖಂಡಿತ ಅದು ನಡೆದ್ರೂ ಕೂಡ ಅಚ್ಚರಿ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆ ಒಂದು ರೆಡ್ ಬುಕ್ ವಿಷಯ ಬೃಂದಾ ಆರ್ಕೆ ಇಬ್ರಿಗೂ ಕೂಡ ಗೊತ್ತದ. ಹಾಗಾಗಿ ಆ ಒಂದು ರೆಡ್ ಬುಕ್ ಇನ್ನೂ ಕೂಡ ಗೋಡೌನ್ನಲ್ಲಿ ಸುಟ್ಟಿದ್ದು ಒರಿಜಿನಲ್ ರೆಡ್ ಬುಕ್ ಏನಾ ಅನ್ನೋ ಅನುಮಾನ ಇನ್ನೂ ಕೂಡ ಇದೆ. ಇದರ ನಡುವೆ ಭಾರ್ಗವಿನೇ ಬೇರೊಂದು ಪ್ಲಾನ್ ಅನ್ನ ಮಾಡಿರೋ ಸಾಧ್ಯತೆ ಇದೆ. ಎಲ್ಲಾ ಬಾಗಿಲು ಕೂಡ ಮುಚ್ಚಿದ್ರೆ ಮತ್ತೊಂದು ಹೊಸ ಬಾಗಿಲು ಖಂಡಿತ ಭಾರ್ಗವಿಗೆ ತೆರೆದುಕೊಳ್ಳೋದ್ರ ಮುಖಾಂತರವಾಗಿ ಕೋರ್ಟ್ನಲ್ಲಿ ಗಾಯತ್ರಿ ದೇವಿಗೆ ನಿಜಕ್ಕೂ ಕೂಡ ಗುಣ ಇಡೋದಂತೂ ಗ್ಯಾರಂಟಿ. ಫೈನಲಿ ಕೋರ್ಟ್ಗೆ ಎಂಟ್ರಿ ಕೊಡ್ತಿದ್ದಾರೆ ಭಾರ್ಗವಿ, ಅರ್ಜುನ್, ಜೆ.ಪಿ, ಬೃಂದಾ ಎಲ್ಲರೂ ಕೂಡ. ಆತ ಕಡೆ ಗಾಯತ್ರಿ ದೇವಿ, ಶಕ್ತಿ ಕೂಡ ಆರ್ಕೆ ಜೊತೆ ಕೋರ್ಟ್ಗೆ ಎಂಟ್ರಿ ಕೊಡ್ತಿದ್ದಾರೆ. ಇವತ್ತು ಭಾರ್ಗವಿ ನನ್ನ ಕಾಲನ್ನ ಇಟ್ಕೋಬೇಕಾಗಿದೆ, ಇಲ್ಲ ಅಂದ್ರೆ ಇಲ್ಲಿ ಹೊರಗಡೆ ನಿನ್ನ ಕುಟುಂಬ ಸರ್ವನಾಶ ಆಗ್ಬಿಡತ್ತೆ ಅಂತ ಹೇಳಿ ಅಲ್ಲೂ ಕೂಡ ಜೆ.ಪಿಯನ್ನ ಹೆದರಿಸ್ತಿದ್ದಾರೆ ಗಾಯತ್ರಿ ದೇವಿ. ಅಲ್ಲಿ ಜೆ.ಪಿ ಆಲ್ರೆಡಿ ಭಾರ್ಗವಿಗೆ ಹೇಳಿದ್ದಾರೆ, ನೀನು ಗಾಯತ್ರಿ ದೇವಿ ಕಾಲನ್ನ ಇಟ್ಕೊಂಡು ಕ್ಷಮೆ ಕೇಳ್ಬಿಡು ಕೋರ್ಟ್ ಅಲ್ಲಿ ಅಂತ ಹೇಳಿ. ಮಾವನೇ ಕಾಲನ್ನ ಇಟ್ಕೊಂಡಿದ್ದಾಗಿದೆ, ಇನ್ನು ಭಾರ್ಗವಿ ಯಾವ ಲೆಕ್ಕ ಅಂತ ಅನ್ಸತ್ತೆ. ಹಾಗನ್ನು ಮಾತ್ರಕ್ಕೆ ಭಾರ್ಗವಿ ತನ್ನ ಮಾವನನ್ನ ಬಿಡಿಸೋದಕ್ಕೆ ಬದಲಾಗಿ ಶರಣಾಗತಳಾಗಿ ಇಲ್ಲಿ ಗಾಯತ್ರಿ ದೇವಿ ಕಾಲ್ ಇಟ್ಕೋತಾಳೆ ಆದ್ರೆ ಖಂಡಿತ 100% ಸುಳ್ಳು ಅಂತಾನೆ ಹೇಳ್ಬಹುದು. ಖಂಡಿತ ಅದಂತೂ ಸಾಧ್ಯ ಇಲ್ಲ. ಇಲ್ಲಿ ಗಾಯತ್ರಿ ದೇವಿ ಒಂದು ಕಡೆ ಓಡ್ತಾ ಇದ್ರೆ ಮತ್ತೊಂದು ಕಡೆ ಗಾಯತ್ರಿ ದೇವಿನೇ ಓವರ್ ಕ್ರಾಸ್ ಮಾಡೋದ್ರ ಮುಖಾಂತರ ಇಲ್ಲಿ ಭಾರ್ಗವಿ ಬೇರೊಂದು ಕ್ರಾಸ್ ನಲ್ಲೇ ಓಡ್ತಿದ್ದಾರೆ. ಅದ್ರ ಬಗ್ಗೆ ಗಾಯತ್ರಿ ದೇವಿಗೆ ಯಾವುದೇ ರೀತಿ ಸುಳಿವಿಲ್ಲ. ಗಾಯತ್ರಿ ದೇವಿಯ ಫಿಂಗರ್ ಪ್ರಿಂಟ್ಸ್ ಭಾರ್ಗವಿ ಕೈಗೆ ಸೇರ್ಕೊಂಡಿದೆ. ಬಟ್ ಗಾಯತ್ರಿ ದೇವಿಗೆ ಆ ಒಂದು ವಿಷಯ ಗೊತ್ತೇ ಇಲ್ಲ. ಇತ್ತ ಕಡೆ ಜೆ.ಪಿ ಪಾಟೀಲ್ ಫಿಂಗರ್ ಪ್ರಿಂಟ್ಸ್ ಅನ್ನ ತಗೊಳ್ಳೋದ್ರ ಮುಖಾಂತರ ರೆಡ್ ಬುಕ್ ಅನ್ನೇ ಕ್ರಿಯೇಟ್ ಮಾಡಿ ಅಲ್ಲಿ ಗಂಗಾ ಹೆಸರಲ್ಲಿ ಜೆ.ಪಿನೇ ಅಂತ ಹೇಳಿ ಸಾಬೀತು ಮಾಡುವುದಕ್ಕೆ ಎಲ್ಲಾ ರೀತಿ ವ್ಯವಸ್ಥೆ ಮಾಡಿರ್ತಕ್ಕಂಥ ಗಾಯತ್ರಿ ದೇವಿ ತರಾನೇ ಇಲ್ಲಿ ಆಲ್ರೆಡಿ ನಿಜವಾದ ದಾಖಲೆಗಳನ್ನ ಪತ್ತೆ ಹಚ್ಚೋದ್ರಲ್ಲಿ ಭಾರ್ಗವಿ ಕೂಡ ಯಶಸ್ವಿ ಆಗುವುದ್ರ ಮುಖಾಂತರ ಗಾಯತ್ರಿ ದೇವಿಯ ಆಟಕ್ಕೆ ಫುಲ್ ಸ್ಟಾಪ್ ಇಡುವುದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸನ್ನದ್ಧಳಾಗಿದ್ದಾಳೆ. ಫೈನಲಿ ಇಲ್ಲಿ ಜಡ್ಜ್ ಬಂದು ರೆಡ್ ಬುಕ್ ಅನ್ನ ಪ್ರೆಸೆಂಟ್ ಮಾಡುವುದ್ರ ಮುಖಾಂತರ ಜೆ.ಪಿನೇ ಗಂಗಾ ಅಂತ ಹೇಳಿ ಸಾಬೀತಾಗತ್ತೆ. ಇಲ್ಲಿ ಜೆ.ಪಿ ಕೂಡ ನಾನೇ ಗಂಗಾ ಅಂತ ಹೇಳಿ ಒಪ್ಕೋತಾರೆ. ಇನ್ನೇನು ಜಡ್ಜ್ಮೆಂಟ್ ಹೊರಡಿಸಬೇಕು. ಇಲ್ಲಿ ಗಾಯತ್ರಿ ದೇವಿ ಕಾಲನ್ನ ಇಟ್ಕೊಂಡು ಭಾರ್ಗವಿ ಕ್ಷಮೆ ಕೇಳಬೇಕು ಅನ್ನೋದ್ರ ಒಳಗಡೆ ಭಾರಿ ಟ್ವಿಸ್ಟ್ ಸಿಗ್ತದೆ. ಇದರ ನಡುವೆ ಭಾರ್ಗವಿ ತಂದೆ ರವೀಂದ್ರ ಭಟ್ಕಳೆ ಎಂಟ್ರಿ ಕೊಡೋದ್ರ ಮುಖಾಂತರ ಅವರ ಒಂದು ಹೆಲ್ಪ್ ಇಂದಾನೆ ಇಲ್ಲಿ ಭಾರ್ಗವಿ ತನ್ನ ಮಾವನನ್ನ ಕಾಪಾಡಿ ನ್ಯಾಯವನ್ನ ದೊರಕಿಸ್ಕೊಡ್ತಾರ. ಇಲ್ಲಿ ಎಷ್ಟು ಜನ ಸಾವಾಗಿದೆ ಗಾಯತ್ರಿ ದೇವಿಯಿಂದ. ಇಲ್ಲಿ ಗಾಯತ್ರಿ ದೇವಿಗೆ ಶಿಕ್ಷೆ ಕೊಡಿಸೋದ್ರ ಮುಖಾಂತರ ಎಲ್ಲ ಸಾವಿಗೂ ಕೂಡ ನ್ಯಾಯ ದೊರಕಿಸ್ತಾಳೆ ಭಾರ್ಗವಿ. ಏನಾಗತ್ತೆ, ಯಾವ ರೀತಿಯಲ್ಲಿ ಇಲ್ಲಿ ಗಾಯತ್ರಿ ದೇವಿ ಲಾಕ್ ಆಗ್ತಾರೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.